ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 464ನೇ ಸಂಚಿಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸುಗ್ರೀವ ಹನುಮಾನನಿಗೆ ಎಲ್ಲ ವಾನರ ಸೈನ್ಯನ ಎಲ್ಲ ದಿಕ್ಕುಗಳಿಂದ ಕೂಡಿಸಲಿಕ್ಕೆ ಆದೇಶ ಮಾಡ್ತಾನೆ. ತಕ್ಷಣ ಲಕ್ಷ್ಮಣ ತನ್ನ ಅನುಯಾಯಿಗಳನ್ನು ಕಳಿಸಿಕೊಡ್ತಾನೆ. ಅವರು ಮಿಂಚಿನ ವೇಗದಲ್ಲಿ ಹಾರಿ ಹೋಗಿ ಎಲ್ಲ ದಿಶೆಯಿಂದನೂ ಎಲ್ಲ ದಿಕ್ಕುಗಳಿಂದನೂ ವಾನರ ಸೇನೆಯನ್ನು ಏಕತ್ರಿತ ಮಾಡಿ ಕೂಡಿಸಿಕೊಂಡು ಇಲ್ಲಿ ಕಿಷ್ಕಿಂಧಕ್ಕೆ ಬರ್ತಾರೆ. ಅವು ಸಹಸ್ರಕೋಟಿಯಲ್ಲಿ ಅಗಣಿತ ಸಂಖ್ಯೆಯಲ್ಲಿರುವಂಥ ವಾನರ ಸೈನ್ಯವನ್ನು ನೋಡಿ ಲಕ್ಷ್ಮಣಿಗೆ ಸಂತೋಷ ಆಗ್ತಿದೆ. ಮುಂದೆ ಲಕ್ಷ್ಮಣ ಹೇಳ್ತಾನೆ, ಆಯಿತು, ನನಗೂ ಸಂತೋಷ ಆಯ್ತದನ್ನೆಲ್ಲ ನೋಡಿ, ಇನ್ನು ನಾವು ರಾಮನಿಗೆ ಭೇಟಿಯಾಗೋಣ ಅಂತ ಕೇಳಿದಾಗ ಅವರೇನು ಮಾಡ್ತಾರೆ, ಅಲ್ಲಿ ಇದ್ದಂಥ ತಾರಾ ಮತ್ತು ಉಳಿದ ವಾನರ ನಾರಿಯರನ್ನು ಅಲ್ಲೇ ಕಿಷ್ಕಿಂಧದಲ್ಲಿ ಬಿಟ್ಟು ಎಲ್ಲರೂ ರಾಮನ ಭೇಟಿಗೆ ನಡೀತಾರೆ. ಎಲ್ಲರೂ ನಡೆಯಿರಿ ಗಟ್ಟಿ ಧ್ವನಿಯಲ್ಲಿ ಕರೆ ನೀಡಿದ ಸುಗ್ರೀವ ಅಲ್ಲಿದ್ದಂಥ ನೆರೆದಂಥ ಎಲ್ಲ ವಾನರ ವೀರರಿಗೆ ಹೇಳ್ತಾನೆ, ಎಲ್ಲರೂ ಹೋಗೋ ನಡೀರಪ್ಪ ಅಂತ ಹೇಳ್ತಾನೆ. ಮಡದಿ ಮಕ್ಕಳಿಗೆ ಸಂಬಂಧಿಗಳಿಗೆ ವಿದಾಯ ಹೇಳಿದರು ವಾನರು. ಅಲ್ಲಿಂದ ಕಿಷ್ಕಿಂಧ ಬಿಟ್ಟು ಹೆಣ್ಮಕ್ಕಳ ಮತ್ತು ಸಣ್ಣ ಮಕ್ಕಳ ವೃದ್ಧರು ಅಷ್ಟೇ ಕಿಷ್ಕಿಂಧ ಉಳಿತಾರೆ. ಎಲ್ಲ ಸೈನ್ಯ ಏನಾಗ್ತದೆ ರಾಮನಿದ್ದ ಕಡೆಗೆ ನಡೆಯಾಕೆ ಹಿಡಿತಾರೆ. ಆವಾಗ ಅವರು ಎಲ್ಲರೂ ತಮ್ಮ ಮಕ್ಕಳು ಮರಿಗೆ ತಂದೆ ತಾಯಿಗೆ ವಿದಾಯವನ್ನು ಹೇಳಿ ನಡೀತಾರೆ. ನೆರೆದ ವಾನರ ವೀರರಿಗೆ ನುಡಿದ ಸುಗ್ರೀವ ಅಲ್ಲೇ ಕೂಡಿದಂಥ ವಾನರ ವೀರರಿಗೆ ಸುಗ್ರೀವ ಹೇಳ್ತಾನೆ, ತನ್ನಿರಿ ಸಜ್ಜಾದ ರಥ ನಮಗೆ, ಅಲ್ಲಿದ್ದ ಬಿದ್ದ ರಥವನ್ನು ತರ್ರಿ, ತಕ್ಷಣ ಹೊರಡೋಣ ಅಂತ ಹೇಳ್ತಾನೆ. ತನ್ನ ಬಳಿ ಬಂದ ಸಜ್ಜಾದ ರಥ ನೋಡಿ ಸುಗ್ರೀವ ನುಡಿದ, ಬೇಗ ರಥವೇರು ಲಕ್ಷ್ಮಣ. ಸುಗ್ರೀವ ತನ್ನ ಇವ್ರಿಗೆ ಹೇಳ್ತಾನೆ, ಮಂತ್ರಿಗಳಿಗೆ, ತಕ್ಷಣ ನನಗೆ ಸಜ್ಜಾದ ರಥ ತೊಗೊಂಡು ಬರ್ರಿ ಅಂದಾಗ ರಥ ತಂದು ನಿಲ್ಲಿಸ್ತಾರೆ. ಆವಾಗ ಸುಗ್ರೀವ ರಾಮನಿಗೆ ಹೇಳ್ತಾನೆ, ರಥವನ್ನು ಏರು, ನಾನು ನೀನು ಕೂಡ್ಕೊಂಡು ಈ ಎಲ್ಲ ಕೂಡ್ಕೊಂಡು ರಾಮನ ಭೇಟಿಗೆ ಹೋಗೋಣ ಅಂತ ಹೇಳ್ತಾನೆ. ತನ್ನ ಬಳಿ ಬಂದ ಸಜ್ಜಾದ ರಥ ನೋಡಿ ಸುಗ್ರೀವ ನುಡಿದ, ಬೇಗ ರಥವೇರು ಲಕ್ಷ್ಮಣ ಅಂತ ಹೇಳ್ತಾನೆ. ಸೂರ್ಯನಂತೆ ಹೊಳೆಯುವ ಸುಗ್ರೀವನೊಂದಿಗೆ ನೆರವೇರಲು ಸತ್ಕಾರ್ಯ ಶಂಖ ವಾದ್ಯ ನಿನಾದ ಜಯಘೋಷಣೆಗಳೊಂದಿಗೆ ಹೊರಟಿತು ದಂಡ. ಲಕ್ಷ್ಮಣ ಸುಗ್ರೀವನ ರಥ ಏರಿ ಕೂಡ್ತಾನೆ. ಒಮ್ಮೆಲೆ ಶಂಖ ಬಾರಿಸ್ತಾರೆ. ನೋಡಿ, ಶಂಖನಾದ ಏನಿದೆಲ್ಲ ಮಹಾಭಾರತದ ಪಾಂಚಜನ್ಯ ಮೊಳಗ್ತಿದೆ, ಎಲ್ಲರಿಗೂ ಒಂದೊಂದು ಶಂಖ ಹೊಂಟಿರ್ತದೆ ಯುದ್ಧದ ಘೋಷಣೆ ಮಾಡೋ ಕಾಲ. ಇಲ್ಲಿಯೂ ಕೂಡ ಅಂದರೆ ಇವರು ಹೆಚ್ಚು ಕಡಿಮೆ ರಾಮನ ಹತ್ರ ಹೋಗಿ ಮುಂದೆ ಯುದ್ಧಕ್ಕೆ ಹೋಗುವಂಥ ತಯಾರಿಯಲ್ಲೇ ಬಂದಿರ್ತಾರೆ ಅವರು. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಶಂಖವನ್ನು ಓದ್ತಾರೆ, ದಂಡವನ್ನು ಕರ್ಕೊಂಡು ರಾಮನತ್ತ ಹೊರಡ್ತಾರೆ. ಸುಗ್ರೀವನೊಂದಿಗೆ ನೆರವೇರಲು ಸತ್ಕಾರ್ಯ ಶಂಖ ವಾದ್ಯ ನಿನಾದ ಜಯಘೋಷಣೆಗಳೊಂದಿಗೆ ಹೊರಟಿತು ದಂಡ. ಶುಭ್ರ ಗಗನ ಬಿಳಿ ಕಿರಣದಲ್ಲಿ ಬಿಳಿ ಗರಿ ತುಪ್ಪಳ ಅಲಂಕೃತ ಚಿನ್ನದ ರಥ ಸಾಗಿತು ದಂಡದೊಂದಿಗೆ. ಅದು ಇಲ್ಲಿ ರಥದ ವರ್ಣನೆ ಮಾಡ್ತಾರೆ. ರಥ ಹೇಗಿತ್ತಪ್ಪ ಅಂದರೆ ಆಕಾಶದಂತೆ ಶುಭ್ರವಾಗಿತ್ತು. ಬಿಳಿ ಕಿರಣಗಳನ್ನು ಹೆಂಗೆ ಕಾಣಿಸ್ತಾವಲ್ಲ ಹಂಗೆ ಅದರ ತುಪ್ಪಳೇನು ಹಚ್ಚಿದ್ರಲ್ಲ, ಸುತ್ತುಗಳೇನು ಡೆಕೋರೇಟ್ ಮಾಡಿದ್ರು ಅವೆಲ್ಲ ಹಂಗೆ ಕಿರಣಗತ್ತೆ ಕಾಣಿಸ್ತಿದ್ದು. ಚಿನ್ನದಿಂದ ಅಲಂಕೃತ ಚಿನ್ನದ ರಥ ಅದು. ಆ ಚಿನ್ನದ ರಥದಲ್ಲಿ ಲಕ್ಷ್ಮಣನೊಂದಿಗೆ ಸುಗ್ರೀವ ವಾನರ ಸೈನ್ಯದೊಂದಿಗೆ ಸಾಕ್ತಾನೆ. ಮುಟ್ಟಿದರು ರಾಮನಿದ್ದ ಸ್ಥಳ ವಾನರ ದಂಡಿನೊಂದಿಗೆ ಸುಗ್ರೀವ ಲಕ್ಷ್ಮಣರು. ತಮ್ಮ ಈ ವಾನರ ಸೈನ್ಯದೊಂದಿಗೆ ರಾಮ ಎಲ್ಲಿರ್ತಾನೆ ಆ ಪರ್ವತದಲ್ಲಿ ಇವರು ಸವನ ಪರ್ವತದಲ್ಲಿ ರಾಮನಿದ್ದಲ್ಲಿಗೆ ಇಬ್ಬರು ಹೋಗ್ತಾರೆ. ರಥದಿಂದ ಇಳಿದು ಕರ ಮುಗಿದು ಸುಗ್ರೀವ ರಾಮನಿಗೆ ನಿಂತನು. ರಥದಿಂದ ಕೆಳಗಿದ್ದ ರಾಮನಿಗೆ ಕೈ ಮುಗಿದು ಅವನ ಬಳಿ ನಿಲ್ತಾನೆ. ನಿಂತು ವಾನರ ಸೈನ್ಯ ಕೈ ಮುಗಿದು ರಾಮನಿಗೆ. ಎಲ್ಲ ವಾನರ ಸೈನ್ಯ ಏನಿತ್ತ ಅಥವಾ ಅವ್ರದ್ದೇನು ನಾಯಕರಿದ್ದರು, ಮಹಾಪರಾಕ್ರಮಿಗಳಿದ್ದರು, ಎಲ್ಲ ದಂಡನಾಯಕರು ಎಲ್ಲರೂ ರಾಮನ ಮುಂದೆ ನಿಂತು ಕೈ ಮುಗಿತಾರೆ. ಕಮಲ ಮೊಗ್ಗಗಳಿಂದ ತುಂಬಿದ ಸರೋವರದಂತೆ ಕಂಡಿತು ರಾಮನಿಗೆ ವಾನರ ಸಾಗರ ಸೇನೆ. ನೋಡಿ, ವಾಲ್ಮೀಕಿಯವರು ಮತ್ತು ಅಲಂಕಾರ ಶಾಸ್ತ್ರ. ರಾಮನಿಗೆ ವಾನರ ಸೇನೆ ಹೇಗೆ ಕಾಣಿಸ್ತಪ್ಪ ಅಂದ್ರೆ ಸರೋವರದಲ್ಲಿ ಕಮಲಗಳ ಮೊಗ್ಗದಂತೆ ಕಾಣಿತ್ತು ಅವನಿಗೆ. ಎದ್ದು ಗಟ್ಟಿಯಾಗಿ ಆಲಂಗಿಸಿದ ಸುಗ್ರೀವನ ರಾಮ. ಎದ್ದವನ ಏನು ಕೂತಿರ್ತಾನ, ಎದ್ದು ಹೋದವನ ಸುಗ್ರೀವನ ತೆಕ್ಕೆ ಆಯ್ತಾನೆ, ಆಲಂಗಿಸ್ತಾನೆ. ಕುಳಿತುಕೋ ಎನ್ನುತ್ತಾ ಸುಗ್ರೀವನಿಗೆ ನುಡಿದ ರಾಮ. ಅವನು ಅಪ್ಪಿಕೊಂಡು ಕುಳಿತುಕೊಂಡಂಥ ಆ ಸಂತೋಷ
ರಾಮ ಅವನಿಗೆ ಹೇಳ್ತಾನೆ, ಸುಗ್ರೀವ, ಧರ್ಮ ಕಾರ್ಯ, ಅಭಿವೃದ್ಧಿ ಕಾರ್ಯ, ಭೋಗ ಸುಖಕ್ಕೆ ಸಮಯ ನಿಗದಿ ಮಾಡುವವನೇ ಶ್ರೇಷ್ಠ ರಾಜ. ಮತ್ತು ಇಲ್ಲಿ ರಾಜನೀತಿ ಬರ್ತಿದೆ, ರಾಜ್ಯಶಾಸ್ತ್ರದ ತತ್ವಗಳು ಬರ್ತಾವೆ. ರಾಮ ಮೊದಲು ಅವನಿಗೆ ಏನು ಹೇಳ್ತಾನಂದ್ರೆ, ಸುಗ್ರೀವ, ಧರ್ಮ ಕಾರ್ಯ ಏನು ಮಾಡಬೇಕಾಗೈತಿ, ಏನು ಕಟ್ಟಳೆಗಳಿದಾವ, ಏನು ಕಾನೂನಿದೆ ಆ ಪ್ರಕಾರ ನಡ್ಕೊಳ್ಳೋದು. ಅಭಿವೃದ್ಧಿ ಕಾರ್ಯ, ಅಭಿವೃದ್ಧಿ ಕಾರ್ಯ ಇಲ್ಲಿ ಅಂದ್ರೆ ನಾಡಿನ ಅಭಿವೃದ್ಧಿನೇ ಆಯಿತು, ವಂಶದ ಅಭಿವೃದ್ಧಿನೂ ಆಯಿತು, ಎರಡು ದ್ವಂದ್ವಾರ್ಥದಲ್ಲಿದೆ. ಧರ್ಮ ಕಾರ್ಯ ಆಯಿತು, ಅಭಿವೃದ್ಧಿ ಕಾರ್ಯ ಆಯಿತು. ಭೋಗ ಸುಖಕ್ಕೆ ಸಮಯ ನಿಗದಿ ಮಾಡುವವನೇ ಶ್ರೇಷ್ಠ ರಾಜ. ತನ್ನ ಭೋಗ ಸುಖ ಇವೆಲ್ಲಕ್ಕೂ ಅಂದರೆ ತನ್ನ ವೈಯಕ್ತಿಕ ಕಾರ್ಯಕ್ಕೂ ರಾಜ್ಯದ ಕಾರ್ಯಕ್ಕೂ ಸಮಯವನ್ನು ಯಾರು ಹಂಚುತ್ತಾರೆ ಅವರೇ ಶ್ರೇಷ್ಠ ರಾಜರು, ರಾಜನಾಗಲಿಕ್ಕೆ ಶ್ರೇಷ್ಠ. ಇವತ್ತು ನಮ್ಮ ನಾಯಕರಿಗೆ ಇದನ್ನು ನಾವು ಅಳವಡಿಸಿ ನೋಡಿದಾಗ ನಮಗನ್ನಿಸ್ತಿದೆ, ಅವರು ಎಲ್ಲ ತಮ್ಮ ಸಮಯವನ್ನು ದುಡ್ಡು ಗಳಿಸೋದ್ರಲ್ಲಿನೇ ಕರೀತಾರೆ. ಎಲ್ಲಿ ಕಾಂಟ್ರಾಕ್ಟ್ ತೊಗೋಬೇಕು, ಯಾರ ಹೆಸರಲ್ಲಿ ತೊಗೋಬೇಕು, ಎಲ್ಲಿ ಮರಳಿದೆ, ಎಲ್ಲಿ ನದಿ ಇದೆ, ಎಲ್ಲಿ ಪರ್ವತ ಇವು ಅದಾವ, ಅರಣ್ಯಗಳದಾವ, ಹೇಗೆ ಇದನ್ನು ನಾವು ಹತ್ತಬೇಕು, ಹೇಗೆ ದುಡ್ಡು ಗಳಿಸ್ಬೇಕು. ಮನೆಯಲ್ಲಿ ಇದ್ದಂಥ ಹೆಂಡತಿ ಮಕ್ಕಳಿಗೇನೋ ಟೈಮ್ ಇರೋದಿಲ್ಲ ಅವ್ರಿಗೆ, ಸ್ಪೇರ್ ಮಾಡೋದಿಲ್ಲ, ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಅವರು ತನ್ನ ಮನೆತನದ ಜವಾಬ್ದಾರಿಗೂ ರಾಜ್ಯದ ಜವಾಬ್ದಾರಿ ನಡುವೆ ಒಂದು ಸಮತೋಲನ ಕಾಪಾಡಿಕೊಂಡು ಹೋಗಬೇಕು. ಅವನೇ ಯೋಗ್ಯ ವ್ಯಕ್ತಿ. ಅದಕ್ಕೆ ಇಲ್ಲಿ ಹೇಳ್ತಾನೆ, ಅವನಿಗೆ ಬುದ್ಧಿವಾದ ಹೇಳ್ತಾನೆ, ನೋಡು ಇವಾಗೆಲ್ಲ ಕಾರ್ಯಕ್ಕೂ ಮನುಷ್ಯ ಏನು ಮಾಡ್ತಾನೆ, ಒಳ್ಳೆಯ ರಾಜ ತನ್ನ ಸಮಯವನ್ನು ಹಂಚ್ತಾನೆ. ಎಲ್ಲ ಮರೆತು ಕೇವಲ ಭೋಗದಲ್ಲಿ ಸಮಯ ಕಳೆಯುವವ ಕೊಂಬೆ ಮೇಲೆ ಮಲಗಿ ಕೆಳಗೆ ಬಿದ್ದ ಎಚ್ಚೆತ್ತ ಮನುಷ್ಯನಂತೆ. ಮತ್ತಿಲ್ಲಿ ಅಲಂಕಾರ ಬರ್ತಿದೆ. ಏನು ಹೇಳ್ತಾನಂದ್ರೆ, ತನ್ನ ಜವಾಬ್ದಾರಿಯನ್ನು ಮರೆತು ಬರೀ ಭೋಗ ಸುಖದಲ್ಲಿನೇ ಇರ್ತಾನೆ. ಶರೀರ ಕುಡ್ಕೊಂತ ಮಲಗಿರ್ತಾನೆ, ಹೆಣ್ಣಿನ ಜೊತೆಗೆ ಇರ್ತಾನೆ, ಭೋಗ ಸುಖದಲ್ಲಿನೇ ಇರ್ತಾನೆ, ಏನು ಜಗತ್ತನ್ನು ನೋಡೋಲ್ಲವ. ಅಂತಹ ಮನುಷ್ಯ ಹೆಂಗೆ ಅದಕ್ಕೆ ಹೋಲಿಸ್ತಾನಂದ್ರೆ, ಕೊಂಬೆ ಮೇಲೆ, ಗಿಡದ ಟೊಂಗೆ ಮೇಲೆ ಮಲಗಿದಂತ ಏನು ಮಾಡ್ತಾನೆ, ಕೆಳಗೆ ಬೀಳ್ತಾನೆ. ನಾವು ಪಾಶ್ಚರ್ಯ ತಗೊಳ್ಳುವಾಗ ಅದಕ್ಕೆ ಬಿದ್ದಾಗ ಏನು ಎಚ್ಚರ ಆಗ್ತಾನಲ್ಲ, ಆ ಮನುಷ್ಯನಿಗೆ ಈ ಭೋಗ ಸುಖದಲ್ಲಿ ಲೀನವಾದಂಥ ವ್ಯಕ್ತಿಯನ್ನು ವಾಲ್ಮೀಕಿ ಹೋಲಿಸ್ತಾರೆ. ವೈರಿಗಳನ್ನು ಸಂಹರಿಸುವವ, ಸ್ನೇಹಿತರೊಂದಿಗೆ ಕೂಡಿರುವವ, ಧರ್ಮರಕ್ಷಕ ಮತ್ತು ಪಡೆಯವನು ಧರ್ಮಗಳ ಫಲವನ್ನು. ವೈರಿಗಳನ್ನು ಸಂಹರಿಸುವವ, ಸ್ನೇಹಿತರೊಂದಿಗೆ ಕೂಡಿರುವವ, ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ ಅಂಥವರು ಮಾತ್ರ ಧರ್ಮ ಫಲಗಳನ್ನು ಮಾಡಿದಂಥ ತಮ್ಮ ಧರ್ಮ ಕಾರ್ಯಗಳನ್ನೇನು ಮಾಡಿರ್ತಾರೆ ಅದರ ಫಲಗಳು ಅವರಿಗೆ ಸಿಗ್ತಾವೆ ಅಂಥೇಳಿ ರಾಮ ಸುಗ್ರೀವನಿಗೆ ಹೇಳ್ತಾನೆ. ಓ ಶತ್ರುನಾಶಕನೇ, ಬಂತು ಸಾಹಸದ ಸಮಯ, ಚರ್ಚಿಸುವ ಸಾಹಸದ ಬಗ್ಗೆ ಮಂತ್ರಿಗಳೊಂದಿಗೆ. ಈಗ ನಮ್ಮ ಯುದ್ಧದ ಸಮಯ ಬಂತು, ಅದು ಸಾಹಸದ ಯುದ್ಧ ಸಮಯ. ರಾಮನ ಹುಡಿಕೊಂಡು ಯುದ್ಧ ಮಾಡುವ ಕಾಲಕ್ಕೆ ಕೂಡಿ ಬಂತು. ಈಗ ನೀನು ಆ ಯುದ್ಧದ ಬಗ್ಗೆ, ಆ ಸಾಹಸದ ಬಗ್ಗೆ ನಿನ್ನ ಮಂತ್ರಿಗಳೊಂದಿಗೆ ಸಮಾಲೋಚನೆ ನಡೆಸು ಅಂಥೇಳಿ ರಾಮ ಸುಗ್ರೀವನಿಗೆ ಹೇಳ್ತಾನೆ. ಕೇಳಿ ರಾಮನ ಸೂಕ್ಷ್ಮ ಎಚ್ಚರಿಕೆ ನುಡಿ ಉತ್ತರಿಸಿದ ಸುಗ್ರೀವ. ರಾಮನ ಉಪದೇಶದಲ್ಲಿ ಎಚ್ಚರಿಕೆನೂ ಇತ್ತು, ಎಚ್ಚರಿಕೆ ಮಾತುಗಳು ಇದ್ದು, ಮತ್ತು ಕರ್ತವ್ಯವನ್ನು ನೆನಪಿಸಿಕೊಡುವಂಥ ಅಲ್ಲಿ ನುಡಿಗಳು ಕೂಡ ಇದ್ದವು. ಅದನ್ನು ಸೂಕ್ಷ್ಮವಾಗಿ ಸುಗ್ರೀವ ತಿಳ್ಕೊಂಡು ಅವನ ಉತ್ತರಿಸ್ತಾನೆ. ಸುಗ್ರೀವ, ಓ ಮಹಾಪರಾಕ್ರಮಿ ರಾಮನೇ, ಕಳೆದುಕೊಂಡದ್ದನ್ನು ಹಿಂಪಡೆದೆ ನಿನ್ನ ಸಹಾಯದಿಂದ. ಅಲ್ಲಿ ತನ್ನ ಕೃತಜ್ಞತೆಯನ್ನು ಸ್ಮರಿಸ್ಕೊಳ್ತಾನೆ. ಎಲ್ಲ ಕಳ್ಕೊಂಡಿದ್ನಪ್ಪ, ನಿನ್ನ ಪರಾಕ್ರಮದಿಂದಾಗಿ ನಾ ಎಲ್ಲನೂ ಹಿಂದಕ್ಕೆ ಪಡೆದೇನೆ. ದೇವ ಪುರುಷರು ನೀವು ಎನ್ನ ಪಾಲಿಗೆ, ನನ್ನ ಪಾಲಿಗೆ ನೀವೇ ದೇವರು, ದೇವ ಪುರುಷರು. ದೇವರಂತಲ್ಲ, ಒಳ್ಳೆಯ ಗುಣಗಳನ್ನು ಹೊಂದಿದಂಥ ವ್ಯಕ್ತಿಗೆ ನಾವು ಸಾಮಾನ್ಯವಾಗಿ ಸೂಚ್ಯವಾಗಿ ದೇವರಂತ ಕರಿತೀವಿ. ಅದನ್ನು ಬಿಟ್ಟುಕೊಂಡು ನಾವು ಏನು ಮನಸ್ಸಿನ ಕಲ್ಪನೆ ಮಾಡಿಕೊಂಡು ದೇವತೆಗಳನ್ನು ರೂಪ ಕೊಟ್ಟು ಅವರಿಗೆ ಹೆಂಡತಿ ಮಕ್ಕಳ ಕೊಟ್ಟು ಏನೇನು ಮಾಡ್ತೀವಲ್ಲ, ಎಲ್ಲ ಮನಸ್ಸಿನ ಸೃಷ್ಟಿಗಳಂತಲೇ ವಾಲ್ಮೀಕಿಯವರು ಹೇಳ್ತಾರೆ. ಅದಕ್ಕೆ ನಿನ್ನಲ್ಲಿ ಒಳ್ಳೆಯ ಗುಣಗಳಿವೆ, ದೈವಿ ಶಕ್ತಿ ಇದೆ ನಿನ್ನಲ್ಲಿ. ಅದಕ್ಕೆ ನೀನು ಒಬ್ಬ ದೇವಪುರುಷ ನಮ್ಮ ಪಾಲಿಗೆ ಅಂತ ಹೇಳ್ತಾನೆ. ಉಪಕಾರಕ್ಕೆ ಅಪಕಾರ ಬಗೆಯುವ ಅಧರ್ಮಿ. ಯಾರು ಉಪಕಾರಕ್ಕೆ ಅಪಕಾರ ಮಾಡ್ತಾರೆ, ಉಪಕಾರಕ್ಕೆ ಸ್ಮರಿಸಿಕೊಳ್ಳೋದಿಲ್ಲ ಅಂಥವರು ಅಧರ್ಮಿಗಳು ಅಂತ ಹೇಳ್ತಾನೆ. ಓ ರಾಮ, ಇವರು ಶತಶತ ವಾನರ ನಾಯಕರು ಸೇರಿ ಸಿಹರು ಸಕಲ ವಿಧ ವಾನರ ವೀರರನ್ನು ಮೂಲೆ ಮೂಲೆದಿ ಭೂಮಿಯ ಎಲ್ಲ ಭೂಮಿ ಸುತ್ತಮುತ್ತ ಎಲ್ಲೆಲ್ಲಿ ಮೂಲೆಗಳಲ್ಲಿ ಪರ್ವತ
ಈ ಅರಣ್ಯ ಏನೇನು ಪರ್ವತ ಇದಾವಲ್ಲ ಅಲ್ಲಿಂದ ಎಲ್ಲ ಕಡೆಯಿಂದನೂ ವಾನರರನ್ನು ಈ ನಾಯಕರು ಅವ್ರನ್ನ ಸೇರಿಸ್ಯಾರ. ಈ ಒಂದು ಸೈನ್ಯ ಸಮುದ್ರವನ್ನು ಒಂದು ಕಡೆಗೆ ಸಮುದ್ರ ಜಲರಾಶಿಯನ್ನೇ ಸೈನ್ಯದ ಜಲರಾಶಿಯನ್ನೇ ಇಲ್ಲಿ ಒಂದು ಕಡೆ ಏಕತ್ರ ಮಾಡ್ಯಾರ ಇವರು ಅಂತ ಹೇಳಿ ತನ್ನ ನಾಯಕರೇನಿರ್ತಾರಲ್ಲ ಯಾರು ವಾನರ ನಾಯಕರನ್ನು ಹೊಗಳ್ತಾನೆ. ನರಕರಡಿ ನರವಾನರ, ನರಕರಡಿ ನರವಾನರ, ಹ್ಯೂಮನಾಯ್ಡ್ ಬೇರ್ಸು, ಹ್ಯೂಮನಾಯ್ಡ್ ಏಪ್ಸು. ಗುಲಾಂಗು ಅಂದರೆ ಭೂವಾಸಿ ದೈತ ಕಪಿಗಳು. ಅವು ನಾವೀಗ ಹೆಂಗೆ ಜಿಪಾಂಜಿ ಅಂತ ಕರಿತೀವಿ. ಈ ದೊಡ್ಡದು ಅದ್ರಾಗನ ಒಂದು ಪ್ರಭೇದ, ಅದು ಕಪಿಗಳಲ್ಲೇ ಒಂದು ಪ್ರಭೇದ ದೈತ ಆಕಾರದ, ಅದಕ್ಕೆ ಗೋಲಾಂಗು ಅಂತ ಕರೀತಾರೆ. ವೀರರ ದಂಡ, ಶತ್ರು ಸದನ ಹೊಕ್ಕು ಸಾಧಿಸುವರು ಗುರಿ. ಇಂಥ ವೀರರದಾರಲ್ಲ ಇವರೆಲ್ಲ ಒಂದು ಸಲ ಲಂಕೆದ ಹೊಕ್ಕರಂದ್ರೆ ಏನು ನಮ್ಮ ಗುರಿ ಇದೆ, ಯಾವ ಗುರಿ? ರಾವಣನನ್ನು ಸಂಹರಿಸಿ ಸೀತೆಯನ್ನು ಮರಳಿ ಕೊಡುವ ಗುರಿ ಏನಿದೆ ಆ ಗುರಿಯನ್ನು ಕ್ಷಣಾರ್ಧದಲ್ಲಿ ಇವರು ಸಾಧಿಸ್ತಾರೆ ಅಂತ ಹೇಳ್ತಾನೆ. ಓ ರಾಮ ಇಚ್ಛಾ ರೂಪಧಾರಿ ವಾನರರಿವರು. ಇವರೆಲ್ಲ ಇಚ್ಛಾ ರೂಪಧಾರಿ ಅಂತಾರೆ. ಬಯಸಿದ್ದ ರೂಪವನ್ನು ಯಾವಾಗ ಹಕ್ಕಿ ಆಗಬೇಕಂತಾರೆ ಹಕ್ಕಿ ಆಗ್ತಾನೆ, ಯಾವಾಗ ಕ್ರೂರ ಮೃಗ ಆಗಬೇಕಂತಾರೆ ಕ್ರೂರ ಮೃಗ ಆಗ್ತಾನೆ, ಯಾವಾಗ ಮಾನವರಾಗಬೇಕಂತಾರೆ ಮಾನವರಾಗ್ತಾರೆ, ಯಾವಾಗ ರಾಕ್ಷಸರಾಗಬೇಕಂತಾರೆ ರಾಕ್ಷಸರಾಗ್ತಾರೆ, ಯಕ್ಷ ಆಗ್ತಾರೆ, ಗಂಧರ್ವ ಆಗ್ತಾರೆ, ಕಿನ್ನರ. ಇವ್ರು ಏನು ಬಯಸ್ತಾರೋ ಆ ರೂಪವನ್ನು ಧಾರಣೆ ಮಾಡ್ತಾರೆ ಇವರು. ಅಸಾಧ್ಯ ಅರಣ್ಯ ಬೇಲಿ ಪ್ರಾಂಗಳನ್ನು ಭೇದಿಸುವರು. ಯಾವುದೇ ಎಷ್ಟೇ ಅಸಾಧ್ಯ ಅರಣ್ಯ ಇರಲಿ ಅದನ್ನು ಭೇದಿಸಿಕೊಂಡು ಹೋಗುವಂಥ ಕಲೆ ಜಾಣ್ಮೆ ಬಲ ಇವರಲ್ಲಿದೆ. ಕಡಲ ವಿಂಧ್ಯ ಹಿಮಾಲಯಗಳಿಂದ ಬಂದ ವಾನರರು ದೂರದವರೆಗೆ ಜಿಗಿಯುವ ಹಾರುವ ಸಾಮರ್ಥ್ಯಗಳವರು. ಇಲ್ಲಿ ಏನೇನು ಸಮುದ್ರದಿಂದ ಬಂದವರು, ಹಿಮಾಲಯದಿಂದ ಬಂದವರು, ವಿಂಧ್ಯ ಪರ್ವತಗಳಿಂದ ಬಂದವರು, ಇವರಲ್ಲಿ ಏನು ಸಾಮರ್ಥ್ಯ ಇದೆ ಅಂದರೆ ನೆಗೆಯುವ ಸಾಮರ್ಥ್ಯ ಇದೆ. ಮೈಲಿಗಂಟ್ಲೆ ಜಿಗಿಯುವ ಸಾಮರ್ಥ್ಯ ಇದೆ, ಮೈಲಿಗಂಟ್ಲೆ ಹಾರುವ ಸಾಮರ್ಥ್ಯ ಇದೆ. ಇವರೆಲ್ಲ ಹಾರುವ ಕಪಿಗಳು ವಾನರರು ಅಂತ ಹೇಳ್ತಾನೆ. ನಿನ್ನ ಬಳಿ ಬರುವವರು ಶೂರವಾನರು. ನಿನ್ನ ಬಳಿ ಒಂದು ತಂಡ ಬರ್ತಿದೆ, ಶೂರವಾನರ ತಂಡ ಇರ್ತಿದೆ. ರಾವಣ ಹೊಡೆದು ಯುದ್ಧದಲ್ಲಿ ಸೀತೆಯನ್ನು ತರುವರು. ನಿನ್ನ ಬಳಿ ಬಂದು ನಿನ್ನ ಮುಂದೆ ಹಾಕೊಂಡನ್ನು ನಿನ್ನ ಎದುರನ್ನೇ ರಾವಣ ಸಂಹಾರ ಮಾಡಿ ಸೀತೆಯನ್ನು ತಂದನಿಗೆ ಒಪ್ಪಿಸ್ತಾರೆ ಅಂತ ಶೂರರು ಇದ್ದಾರಂತ ಹೇಳ್ತಾರೆ. ನೋಡಿ ಸುಗ್ರೀವನ ನೇತೃತ್ವದ ವಾನರ ಸೇನೆ ಕಮಲದಂತೆ ಅರಳಿತು ಸಂತೋಷದಿ ರಾಮನ ಮನ. ಇಲ್ಲಿ ಮತ್ತು ಅಲಂಕಾರ. ಸುಗ್ರೀವನ ಕೂಡಿಸಿದಂಥ ವಾನರ ಸೈನ್ಯ ಸಾಗರವನ್ನು ನೋಡ್ತಾನೆ. ಆವಾಗ ಕಮಲ ಹೇಗೆ ಸರೋವರದಲ್ಲಿ ಕಮಲ ಅರಳುತ್ತಿದೆ ಹಾಗೆ ರಾಮನ ಮನಸ್ಸು ಅರಳುತ್ತಿದೆ. ಕೇಳಿ ಸುಗ್ರೀವನ ನುಡಿ ಸಂತೋಷದಲ್ಲಿ ರಾಮ ಅಪ್ಪಿಕೊಂಡು ನುಡಿದ ಸುಗ್ರೀವನಿಗೆ. ಇದನ್ನೆಲ್ಲ ಕೇಳ್ಕೊತಾನೆ, ಸಂತೋಷ ಆಗ್ತಿದೆ. ಮತ್ತು ಪುನಃ ಸುಗ್ರೀವನನ್ನು ಅಪ್ಕೊಂಡು ರಾಮ ಸುಗ್ರೀವನಿಗೆ ಹೇಳ್ತಾನೆ, ಅಬ್ಬರಿಸಲಿ ರಣಮಳೆ, ಯುದ್ಧ ಮುಳುಗಲಿ ಅಂತ ಹೇಳ್ತಾನೆ. ಅಬ್ಬರಿಸಲಿ ರಣಮಳೆ, ರಣರಂಗವಾಗಲಿ ಬಿಸಿಲು, ಚಂದ್ರಮ ಮಂಕಾಗಲಿ ನಮ್ಮ ಸ್ನೇಹ ಒಳುಕದು. ರಣಮಳೆ ಅಬ್ಬರಿಸಿದ್ರು, ಎಂತೆಂಥ ಮಹಾಯುದ್ಧಗಳು ಬಂದು ನಮ್ಮ ಮೇಲೆ ಅಪ್ಪಳಿಸಿದ್ರು, ರಣರಂಗ ಬಿಸಿಲಾದ್ರೂ ರಣ ಬಿಸಿಲಾದ್ರೂ, ಚಂದ್ರಮ ಮಂಕಾದ್ರೂ ನಮ್ಮ ಸ್ನೇಹ ಅಳುಕೋದಿಲ್ಲ. ಎಂಥ ಕಠಿಣ ದಿನಗಳ ಬಂದರೂ ಕೂಡ ನಿನ್ನ ಸ್ನೇಹ ಏನಿದಿಲ್ಲ. ರಾಮ ಹೇಳ್ತಾನೆ ಈ ಮಾತನ್ನು, ಸುಗ್ರೀವ ನಿನ್ನೊಂದಿಗಿರುವಂಥ ನನ್ನ ಸ್ನೇಹ ಅಳುಕೋದಿಲ್ಲ, ಏನು ಅದಕ್ಕೆ ಹೆಚ್ಚು ಕಡಿಮೆ ಆಗುವುದಿಲ್ಲ. ನಾವು ಸಮುದ್ರದಲ್ಲಿರುವಂಥ ಚಟ್ಟಾಣದಂತೆ ಪರ್ವತದಂತೆ ಕಠೋರವಾಗಿ ಸ್ಥಿರವಾಗಿರ್ತೇವೆ ಅಂತ ರಾಮ ಸುಗ್ರೀವನಿಗೆ ಹೇಳ್ತಾನೆ. ಇದೇ ರೀತಿಯಾಗಿ ಮತ್ತೇನು ರಾಮ ಹೇಳ್ತಾನೆ, ಬೆಳವಣಿಗೆಗಳಾಗ್ತವ, ಯಾವ ಸಂದೇಶಗಳನ್ನು ವಾಲ್ಮೀಕಿಯವರು ಕೊಡ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.